ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿಂದು ರೆಸಿಪಿ ಏನಿಲ್ಲ, ನಾನು ಮೆಹಂದಿನ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು, ಯಾವ ಥರ ಕಲಿಸ್ಕೊಂಡು ಹಚ್ಕೋಬೇಕು ಅಂತ ತೋರಿಸ್ತಿದ್ದೀನಿ. ತುಂಬಾ ಕಲರ್ ಬರುತ್ತೆ, ಶೈನಿಂಗಾಗಿ ಕೂಡ ಬರುತ್ತೆ. ನಾನಿಲ್ಲಿ ಹಿಮಾಲಯ ಅವ್ರದ್ದು ನ್ಯಾಚುರಲ್ ಶೈನ್ ಎನ್ನ ಮೆಹಂದಿನ ತೊಗೊಂಡಿದ್ದೀನಿ, ಪೌಡ್ರನ್ನು. ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದನ್ನೇ ಕೂಡ ಅಪ್ಲೈ ಕೂಡ ಮಾಡೋದು. ನೀವು ಇದನ್ನು ಯೂಸ್ ಮಾಡಿಲ್ಲ ಅಂದರೆ ಒಂದ್ಸಲ ಯೂಸ್ ಮಾಡಿ, ಟ್ರೈ ಮಾಡಿ. ನಾನೀಗ ಯಾವ ರೀತಿ ಮಿಕ್ಸ್ ಮಾಡ್ಕೋತೀನಿ, ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕೋತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಟೀ ಪೌಡ್ರನ್ನ ತೊಗೊಂಡಿದ್ದೀನಿ. ಟೀ ಪೌಡ್ರನ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಅಂತ ಇಡ್ತೀನಿ. ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಅದು ಕಲರ್ ಕೂಡ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಕಾಫಿ ಪೌಡ್ರು ಕೂಡ ಹಾಕೋತೀನಿ, ಟೀ ಪೌಡ್ರನ್ನು ಕೂಡ ಹಾಕೋತಿದ್ದೀನಿ. ನನಗೆ ಎಷ್ಟು ಬೇಕು ಪೌಡ್ರು ಅಷ್ಟನ್ನು ತೊಗೊಂಡಿದ್ದೀನಿ. ಅಷ್ಟಕ್ಕೆ ನೀರು ಎಷ್ಟು ಬೇಕಂತ ನೋಡಿ ಕಲಸೋದಕ್ಕೆ ಅಷ್ಟು ಮಾತ್ರ ಟೀ ಪೌಡ್ರಿಗೆ ನೀರನ್ನು ಹಾಕ್ಕೊಂಡಿರ್ತೀನಿ. ತುಂಬ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಇದು ಒಂದು ಕುದಿ ಕೂಡ ಚೆನ್ನಾಗಿ ಬಂದಿದೆ. ಅದನ್ನು ತೆಗೆದು ತಣ್ಣಗಾಗೋದಕ್ಕೆ ಇಡಬೇಕು. ಬಿಸಿ ಇದ್ದಾಗ ಹಾಕ್ಕೋಬಾರ್ದು, ತಣ್ಣಗಾಗೋದಕ್ಕೆ ಇಟ್ಕೊಂಡು ಇವಾಗ ನಾನು ಮೆಹಂದಿ ಪೌಡ್ರಿಗೆ ಸನ್ರೈಸ್ದು ಒಂದು ಕಾಫಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಕಾಫಿ ಪೌಡ್ರು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸನ್ರೈಸ್ನ ಹಾಕ್ಕೊಂಡಿದ್ದೀನಿ, ಇನ್ಸ್ಟಂಟ್ ಕಾಫಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದನ್ನೇ ಯೂಸ್ ಮಾಡಬೇಕಂತ ಏನಿಲ್ಲ. ಈಗ ಮೆಹಂದಿ ಪೌಡ್ರ್ ಜೊತೆ ಕಾಫಿ ಪೌಡ್ರನ್ನ ಚೆನ್ನಾಗಿ ಡ್ರೈ ಮಿಕ್ಸ್ನ ಮಾಡ್ಕೋತಿದ್ದೀನಿ. ನೀರು ಹಾಕಿದ್ಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಹಾಗಾಗಿ ನಾನು ಡ್ರೈ ಮಿಕ್ಸನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಟೀ ಪೌಡ್ರಲ್ಲಿ ನೀರನ್ನ ಕಾಯಿಸ್ಕೊಂಡಿದ್ದೆ ಅಲ್ವಾ, ಅದು ಫುಲ್ ತಣ್ಣಗಾಗೋದಕ್ಕೆ ಬಿಟ್ಟು, ತಣ್ಣಗಾದ್ಮೇಲೆ ಅದನ್ನ ಒಂದು ಗ್ಲಾಸ್ಗೆ ತೊಗೋತಿದ್ದೀನಿ. ಟೀ ಹಾಕಿರ್ತೀವಲ್ವ ಸೊಪ್ಪು, ಅದೆಲ್ಲ ಸೋಸ್ಕೋತಿದ್ದೀನಿ. ಸೋಸ್ಕೊಂಡು ಇವಾಗ ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಬಿಸಿ ಇದೆ, ಆಗಲೇ ನಾನು ಸೋಸಿ ಇಡ್ತಿದ್ದೀನಿ. ಇದು ಫುಲ್ ತಣ್ಣಗಾದ್ಮೇಲೆ ನಾನು ಮೆಹಂದಿಗೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಇದು ಫಸ್ಟು ಸ್ಟಾರ್ಟಿಂಗಲ್ಲಿ ಗಂಟು ಅನ್ನೋ ಥರ ಅನಿಸುತ್ತೆ. ನೀವು ಮಿಕ್ಸ್ ಮಾಡ್ತಾ ಗಂಟೇನಿರಲ್ಲ. ನಾನು ಮಾರ್ನಿಂಗ್ ಮೆಹಂದಿನ ಅಪ್ಲೈ ಮಾಡ್ತೀನಿ ಅಂತ ಹೇಳಿದರೆ ನಾನು ನೈಟೇ ಕಲಸಿಡ್ತೀನಿ. ಚೆನ್ನಾಗಿ ಅದು ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು, ಕೂದಲಿಗೆ ಕೂಡ ಚೆನ್ನಾಗಿ ಕಲರ್ ಕೂಡ ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳಿ ನಾನು ನೈಟು ನೀರಲ್ಲಿ ಟೀ ಪೌಡ್ರು ನೀರಲ್ಲಿ ಮೆಹಂದಿನ ಕಲಸಿ ನೆನೆಯೋದಕ್ಕೆ ಅಂತ ಒಂದು ನೈಟ್ ಫುಲ್ ಇಟ್ಟಿರ್ತೀನಿ. ನೀವು ಟೈಮ್ ಇದ್ದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಒಂದು 4 to 5 hours ಆದ್ರೂ ಇಡಬೇಕು. ಆವಾಗಲೇ ಅದು ಚೆನ್ನಾಗಿ ಬರೋದು. ನೋಡಿ, ಇವಾಗ ನಾನು ಕಲಸಿ ಇಟ್ಟಿದ್ದೆ ರಾತ್ರಿಯೇ. ಇವಾಗ ಮಾರ್ನಿಂಗ್ ಅದಕ್ಕೆ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣನ್ನು ಹಾಕ್ಕೋತಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ನಿಮ್ಮ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಆ ಥರ ಇದ್ದರೆ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ನಿಂಬೆ ರಸನ ಹಾಕ್ಕೋತಿದ್ದೀನಿ. ನೀವು ನಿಂಬೆ ರಸ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ನಾನು ಇರಲಿ ಅಂತ ಹೇಳಿ ಅರ್ಧ ನಿಂಬೆ ರಸ ಕೂಡ ಹಾಕ್ಕೋತಿದ್ದೀನಿ. ಡ್ಯಾಂಡ್ರಫ್ ಏನಾದ್ರು ಇದ್ದರೆ ಕಡಿಮೆ ಆಗುತ್ತೆ, ಈ ಅಲರ್ಜಿ ಥರ ಏನಾದ್ರು ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳಿ. ನಿಂಬೆ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ನಾನು ಒಂದು 1/4 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ. ಮೆಹಂದಿ ತುಂಬ ತೆಳುವಾದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ಮಾಗಿ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೋಬೇಕು. ತುಂಬ ತೆಳುವಾಗಾದರೆ ಕೂದಲಲ್ಲಿ ಕೂರೋದಿಲ್ಲ ಅದು. ಹಾಗಾಗಿ ನಾನು ಮೊಸರನ್ನ ನೋಡಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡಿ, ಇವಾಗ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಕಲರ್ ಕೂಡ ತುಂಬಾ ಚೇಂಜ್ ಆಗಿದೆ. ತುಂಬಾ ಕಲರ್ ಬರುತ್ತೆ ಅಂತಲೂ ಹೇಳ್ಬೋದು. ಮತ್ತು ಕೂದಲು ಕೂಡ ಶೈನಿಂಗಾಗಿ ಬರುತ್ತೆ. ಮೊಸರು, ನಿಂಬೆ ರಸ ಎಲ್ಲ ಹಾಕಿರ್ತೀವಲ್ವ, ಕೂದಲು ಕೂಡ ತುಂಬಾ ಶೈನಿಂಗಾಗಿ ಬರುತ್ತೆ. ಈಗ ನಾನು ಮತ್ತೆ ಇನ್ನೂ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಇನ್ನೂ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನಿಂಬೆ ರಸನ ಹಚ್ಚೋಕ್ಕಿಂತ ಒಂದು 10 minutes ಮುಂಚೆ ಹಾಕ್ಕೋಬೇಕು ನಿಂಬೆ ರಸ ಮತ್ತು ಮೊಸರನ್ನ. ನೈಟೇ ನೀವು ನಿಂಬೆ ರಸ ಮೊಸರು ಹಾಕಿ ಕಲ್ಸೋಕೆ ಹೋಗಬೇಡಿ. ನೀವು ಯಾವಾಗ ಕೂದಲಿಗೆ ಅಪ್ಲೈ ಮಾಡ್ತೀರೋ ಆವಾಗ ಒಂದು 10 ನಿಮಿಷ 5 ನಿಮಿಷ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಯಾಕೆ ಅಂದರೆ ನಿಂಬೆ ರಸ ಮತ್ತು ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಳ್ಳಿ ಅಂತ ಹೇಳಿ. ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಶೈನಿಂಗಾಗಿ ಕೂಡ ಬರುತ್ತೆ. ನಾನಿಲ್ಲ ಯೂಸ್ ಮಾಡ್ತಿರೋದು ರೆಡ್ ಮೆಹಂದಿ, ಇದು ಬ್ಲ್ಯಾಕ್ ಮೆಹಂದಿ ಅಲ್ಲ, ಹಂಗೆ ಅಂದ್ಕೋಬೇಡಿ. ನೀವು ಬ್ಲ್ಯಾಕ್ ಮೆಹಂದಿ ಕೂಡ ಹಚ್ಕೋಬೋದು, ನೀವು ಇದೇ ರೀತಿ ಮಾಡಿ ಕೂಡ ಹಚ್ಕೋಬೋದು. ನಾನಿಲ್ಲಿ ರೆಡ್ ಮೆಹಂದಿನ ಹಚ್ಕೋತಿದ್ದೀನಿ ಅಷ್ಟೇ. ನೋಡಿ, ಇವಾಗ ನಾನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಅಳತೆ ಆಗಿದೆ ಇದು. ಇವಾಗ ಇದನ್ನ ಒಂದು 5 ನಿಮಿಷ ರೆಸ್ಟ್ ಮಾಡಿ ಆದಮೇಲೆ ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ. ರೆಡ್ ಮೆಹಂದಿ ಆಗಿರೋದ್ರಿಂದ ನಾನು ಕೈಯಿಂದನೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಹ್ಯಾಂಡ್ ಗ್ಲೌಸ್ ಏನೂ ಯೂಸ್ ಮಾಡಿಲ್ಲ.
ಹಾಗೇ ಕೈ ರೆಡ್ ಮೆಹಂದಿ ಆಗಿರೋದ್ರಿಂದ ವಾಶ್ ಮಾಡಿಕೊಂಡ್ರೆ ಹೋಗುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ. ನೀವೇನಾದರೂ ಬ್ಲ್ಯಾಕ್ ಮೆಹಂದಿನ ಯೂಸ್ ಮಾಡಿದರೆ ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡಿ. ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇಲ್ಲಿ ಅಪ್ಲೈ ಮಾಡೋದನ್ನ ತೋರಿಸಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ.